ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಈವ್ನಿಂಗ್ ರೂಟೀನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಧೃತಿ ಈವ್ನಿಂಗು ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಈಗಂತೂ ಸಂಜೆ ಆದ್ರೆ ಸಾಕು ತುಂಬಾನೇ ಚಳಿ ಇದೆ ಬೆಂಗಳೂರಲ್ಲಿ. ಹಾಗಾಗಿ ಸ್ವೆಟರ್ನ ಹಾಕೊಂಡು ಹಾಗೆ ನೆಲ ಕೂಡ ತುಂಬಾ ತಣ್ಣ ಇರುತ್ತೆ. ಹಾಗಾಗಿ ಅವಳು ಓಡಾಡ್ತಿರ್ತಾಳೆ, ಆಟ ಆಡ್ತಿರ್ತಾಳೆ ಅಲ್ವಾ. ಸೊ ಹಾಗಾಗಿ ಥಂಡಿ ಆಗತ್ತೆ ಅಂತ ಮ್ಯಾಟ್ ಎಲ್ಲ ಹಾಕ್ಬಿಡೋಣ ಅಂತ ಅದನ್ನು ಕೂಡ ಹಾಕೊಂಡು ಒಂಥರ ಅವಳು ಎದ್ದ ಮೇಲೆ ಅವಳಿಗೆ ಸಾಕ್ಸ್ನೆಲ್ಲ ಹಾಕೋಣ ಅಂತ ಬೆಚ್ಚಗಿಟ್ರೆ ಸ್ವಲ್ಪ ಆರೋಗ್ಯವಾಗಿ ಇರ್ತವೆ. ಇಲ್ಲ ಅಂತಂದ್ರೆ ಬೇಗ ಶೀತ ನೆಗಡಿ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಹಿಂದ್ಗಡೆ ಅಂತ. ಹಾಗಾಗಿ ಸಾಕ್ಸ್ನೆಲ್ಲ ಹಾಕಿ ಬೆಚ್ಚಿಗೆ ಇದ್ ಮಾಡ್ತಿದೀನಿ. ವಿಂಡೋಸ್ ಎಲ್ಲ ಆಗ್ಲೇ ಕ್ಲೋಸ್ ಮಾಡ್ಬಿಟ್ಟೆ. ಸೊ ಎದ್ದ ತಕ್ಷಣ ಅಂತಾರೆ ಏನಾದ್ರು ಚಳಿ ಚಳಿ ಅಂತ ಅನ್ಸುತ್ತೆ ಅಲ್ವಾ. ಹಾಗೆ ಕೈ ಕಾಲು ತೊಳ್ಕೊಬೇಕಾದ್ರೆ ಬಿಸಿನೀರು ಕೂಡ ಬೇಕಾಗುತ್ತೆ ಅಂತ ಹೀಟರ್ ಕೂಡ ಆನ್ ಮಾಡಿ ಬಂದೆ. ನಂತರ ಅವ್ಳಿಗೆ ಈ ಟೈಮಲ್ಲಿ ನಮ್ಗೆ ಬಿಸಿ ಬಿಸಿ ಕಾಫಿ ಇರ್ಲೇಬೇಕು. ಈವ್ನಿಂಗ್ ಅಂದ್ಮೇಲೆ ನಾರ್ಮಲ್ ಆಗೇನೆ ನಾವು ಕಾಫಿ ಇಲ್ದಲೆ ಈವ್ನಿಂಗ್ ಸ್ಟಾರ್ಟೇ ಆಗಲ್ಲ. ಸೊ ಈ ಟೈಮಲ್ಲಿ ಬಿಸಿ ಬಿಸಿಯಾಗಿದ್ರೆ ಕುಡ್ದಾಗ ಏನೋ ಒಂಥರ ರಿಲೀಫ್ ಅಂತ ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಕಾಫಿ, ಅವಳಿಗೆ ಹಾಲು, ನನಗೆ ಕಾಫಿನ ರೆಡಿ ಮಾಡ್ಕೊಂಡು ಇಬ್ರು ಆರಾಮಾಗಿ ಕುತ್ಕೊಂಡು ಇಬ್ರು ಅವಳು ಸ್ಕೂಲಲ್ಲಿ ಏನೇನಾಯ್ತು ಎಲ್ಲ ಅವಳು ಕುತ್ಕೊಂಡು ಮಾತಾಡ್ಕೊಂಡು ಇಬ್ರು ಎಂಜಾಯ್ ಮಾಡ್ತಾ ಇದೀವಿ. ಸೊ ಈ ಟೈಮಲ್ಲಿ ನಾವು ಫ್ಯಾಮಿಲಿ ಟೈಮ್ ಅಂತ ನಾವು ಟೈಮ್ ಸೆಟ್ ಮಾಡ್ಕೊಂಡಿದೀವಿ. ನಾರ್ಮಲ್ ಆಗಿ ಇವತ್ತು ಬರತ್ತಿಲ್ಲ, ಅವ್ರ ಆಫೀಸಿಗೆ ಹೋಗಿದ್ದಾರೆ. ಸೊ ಇವತ್ತು ನನ್ನ ಮತ್ತೆ ಅವಳ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹಾಲು ಕಾಫಿ ಎಲ್ಲ ಆದ್ಮೇಲೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ. ಸೊ ಅವಳಿಗೆ ಲೆಟರ್ಸ್ನ ಅದಕ್ಕೆ ಮ್ಯಾಚ್ ಮಾಡು ಅಂತ ಈ ರೀತಿ ಅವಳಿಗೂ ಕೂಡ ಬೇಜಾರಾಗ್ತಿರುತ್ತೆ. ಸೊ ಬೇರೆ ವೆರೈಟೀಸ್ ಏನಾದರೂ ಒಂದು ಕಲಿಯೋದು ಇರಬೇಕು, ಮತ್ತೆ ಅವಳಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಅಂತ ಈ ರೀತಿ ಆಟ ಆಡಿಸ್ತಾ ಇದ್ದೀನಿ. ಆಟ ಆಡಿ ಎಲ್ಲ ಆದ್ಮೇಲೆ ಹಸುವಾಗ್ತಿದೆ ಅಂತ ಅಂದ್ಲು. ಹಾಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಸೊ ಅದನ್ನ ಒತ್ತಿ ನಾನೇ ಬೇಯಿಸ್ಬೇಕು ಅಂದ್ಲು. ಹಾಗಾಗಿ ನಾನೇ ಕೈ ಹಿಡ್ಕೊಂಡು ಅವಳಿಗೆ ಚಪಾತಿನ ಬೇಯಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಧೃತಿಗೆ ಪೀನಟ್ ಬಟರ್ ಚಾಕ್ಲೇಟ್ ಸ್ಪ್ರೆಡ್ ಇದೆ. ಸೊ ಅದನ್ನ ಹಾಕ್ಕೊಡ್ತಾ ಇದ್ದೀನಿ. ಪೀನಟ್ ಬಟರ್ ಬಂದ್ಬಿಡ್ತಾಳೆ ನಾನು ಆನ್ ಮಾಡಿದ ತಕ್ಷಣ. ಸೊ ಅಷ್ಟು ಚೆನ್ನಾಗಿ ಗೊಜ್ಜು ಮಾಡಿದ್ದೀನಿ. ಸೊ ಅವಳಿಗೆ ಗೊಜ್ಜು ಬೇಡವಂತೆ, ಅವಳಿಗೆ ಪೀನಟ್ ಬಟರ್ ಬೇಕಂತೆ. ಅವಳಿಗೆ ಪೀನಟ್ ಬಟರ್ ಅಂದರೆ ತುಂಬ ಇಷ್ಟ. ಅದು ಚಾಕ್ಲೇಟ್ ಸ್ಪ್ರೆಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೇ ಹಾಕಿ ಕೊಡ್ತಾ ಇದ್ದೀನಿ ಅವಳಿಗೆ. ಈ ರೀತಿ ಹಾಕಿ ಈಗ ಇದನ್ನ ರೋಲ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಹೋಳಿ ಮೇಡಮ್. ಹಾಗಾಗಿ ನಾನು ಇವಾಗ ಅವಳಿಗೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ಸ್ನಾನ ಆದಮೇಲೆ ರಾತ್ರಿ ನೈಟ್ ಟೈಮಲ್ಲಿ ಅವಳಿಗೆ ಮಾಯ್ಶ್ಚರೈಸಿಂಗ್ ಮಾಡಿಬಿಟ್ಟು ಮಲಗಿಸ್ತೀನಿ. ಚಳಿ ವಿಂಟರಲ್ಲಿ ಚಳಿ ಆಗುತ್ತಾ? ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕ್ತಾರಾ? ನೋಡಿ, ನಮ್ಗೆ ಇವಳು ವಯಸ್ಸಲ್ಲಿ ಏನು ಗೊತ್ತೇ ಇರಲಿಲ್ಲ ಅಲ್ವಾ? ಸಮ್ಮರ್ ಅಲ್ಲಿ ಏನ್ ಬರುತ್ತೆ? ಸಮ್ಮರಲ್ಲಿ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಇವತ್ತಿನ ಈವ್ನಿಂಗ್ ರೂಟೀನ್. ಸೊ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.